ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಕ್ಯಾಂಪ್ಸ್ನಲ್ಲಿ ಪ್ರತಿದಿನ ಶಿಕ್ಷಕರಾದವರು ಅಥವಾ ನೌಕರರಾದವರು ಯಾವ ರೀತಿ ಚೆಕ್ ಇನ್ ಆಗಬೇಕು, ಯಾವ ರೀತಿ ಚೆಕ್ಔಟ್ ಆಗಬೇಕು, ಮತ್ತು ಇದಕ್ಕೂ ಮೊದಲು ನಾವು ಆಯಾ ಕ್ಯಾಂಪ್ಸ್ ಆ್ಯಪಲ್ಲಿ ಯಾವ ರೀತಿ ರಿಜಿಸ್ಟರ್ ಆಗಬೇಕು, ಆಮೇಲೆ ಯಾವ ರೀತಿ ಲಾಗಿನ್ ಆಗಬೇಕು, ರಿಜಿಸ್ಟರು ಮತ್ತು ಲಾಗಿನ್ ಆದಮೇಲೆ ನಾವು ಯಾವ ರೀತಿ ಚೆಕ್ ಇನ್ ಆಗಬೇಕು, ಚೆಕ್ಔಟ್ ಆಗಬೇಕು, ಯಾವ ರೀತಿ CL ಆಗಬೇಕು, ಯಾವ ರೀತಿ EL ಆಗಬೇಕು, ಹಾಗೆಯೇ ಯಾವ ರೀತಿ ನಾವು OODಗಳನ್ನು ಪಡಿಬೇಕು ಪ್ರತಿದಿನ. ಈ ಮೊದಲು ಏನು ಮಾಡ್ತಾಯಿದ್ವಿ, ನಾವು ಮ್ಯಾನ್ಯುವಲಾಗಿ ಅಟೆಂಡೆನ್ಸಲ್ಲಿ ಹೋಗಿ ಸೈನ್ ಮಾಡ್ತಾಯಿದ್ವಿ. ಆದರೆ ಈಗ ಆ ಥರ ಇಲ್ಲ ಸ್ನೇಹಿತರೆ, ನಾವು ಇದು ಸಿಸ್ಟಮ್ ಬೇರೆ ಆಗಿದೆ ಈಗ. ಸೊ ಬನ್ನಿ ಸ್ನೇಹಿತರೆ, ಈಗ ನಾವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ರಿಜಿಸ್ಟರ್ ಆಗಬೇಕಂತ ನೋಡೋಣ. ಈಗ ನಾನೇನು ಮಾಡ್ತಾಯಿದ್ದೀನಿ, ಆ್ಯಪ್ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ಕ್ಯಾಂಪ್ಸ್ ಆ್ಯಪ್ ಅಂತ. ಸೊ ಈ ಒಂದು KAMS ಕ್ಯಾಂಪ್ಸ್ ಅಂತ ನಾವು ಟೈಪ್ ಮಾಡಬೇಕು ಸ್ನೇಹಿತರೆ. ಈ ಒಂದು KAMS ಅಂತ ಈ ಥರ ಬರುತ್ತೆ ನೋಡಿ ಸ್ನೇಹಿತರೆ. KAMS ಕ್ಯಾಂಪ್ಸ್ ಅಂತ ಅಂದರೆ ಆ ಒಂದು ಅಟೆಂಡೆನ್ಸ್ ಸಿಸ್ಟಮ್. ಇದು ಈ ರೀತಿ ಯಾವ ರೀತಿ ಅಟೆಂಡೆನ್ಸ್ ಸಿಸ್ಟಮನ್ನು ನಾವು ಕ್ಯಾಂಪ್ಸ್ ಮುಖಾಂತರ ಹಾಕಬೇಕು ಅನ್ನೋದನ್ನು ನಾವು ತಿಳಿತಾ ಹೋಗೋಣ. ಈಗ ನಾವು ಆ್ಯಪನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಆ್ಯಪ್ ಡೌನ್ಲೋಡ್ ಆದಮೇಲೆ ನಾವು ಯಾವ ರೀತಿ ಲಾಗಿನ್ ಆಗಬೇಕಂತನೂ ಸಹ ನೋಡೋಣ ಸ್ನೇಹಿತರೆ. ಈಗ ಡೌನ್ಲೋಡ್ ಆಗಿದೆ. ಸೊ ಓಪನ್ ಅಂತ ಕೊಡ್ತಾ ಇದ್ದೀನಿ. ಓಪನ್ ಅಂತ ಕೊಟ್ಟ ಮೇಲೆ ಅದು ನಮಗೇನು ಮಾಡುತ್ತೆ, ಲೊಕೇಶನ್. ಸೊ ಇಲ್ಲಿ ಲೊಕೇಶನ್ ಕೇಳುತ್ತೆ. ಸೊ ನಾವಿಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಹಾಕೋಣ ಸ್ನೇಹಿತರೆ. ಈ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಹಾಕಿದ ಮೇಲೆ ನಮ್ಮದು ನೆಕ್ಸ್ಟು ಓಪನ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಮಗೆ ನೆಕ್ಸ್ಟ್ ಡೈರೆಕ್ಟ್ ರಿಜಿಸ್ಟರ್ ಕೇಳುತ್ತೆ. ಸೊ ಮೊದಲಿಗೆ ನಾವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗೋಕ್ಕೆ ಮೊದಲು ನಿಮ್ಗೆ ಏನಾದರೂ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕಂದ್ರೆ ಅಲ್ಲಿ ಕೆಳಗೆ ಲ್ಯಾಂಗ್ವೇಜ್ ಚೇಂಜ್ ಅಂತಿತ್ತಲ್ಲ, ಸೊ ಆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಆಲ್ಮೋಸ್ಟ್ ನೀವು KJDನಾಗೆ ಲಿಂಕ್ ಆಗಿರೋ ನಂಬರ್ ಹಾಕಿದ್ರೆ ತುಂಬ ಉತ್ತಮ. ಸೊ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಿ. OTPಯನ್ನು ಎಂಟ್ರಿ ಮಾಡಿದ್ಮೇಲೆ ನಿಮಗೆ OTP ಸಕ್ಸಸ್ಫುಲ್ಲಿ ಅಂತ ಬರಬೇಕು ಸ್ನೇಹಿತರೆ. ಸೊ ಸಬ್ಮಿಟ್ OTP ಕೊಡ್ತಾ ಇದ್ದೀನಿ. OTP ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತಾ ಇದೆ. ಸೊ ಈಗ ನಾವೇನು ಮಾಡಬೇಕಪ್ಪ ಅಂದರೆ, ನೆಕ್ಸ್ಟು ಇಲ್ಲಿ ಕೆಳಗಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಮೇಯ್ನ್ ಏನಿದೆ, KYC ಸ್ನೇಹಿತರೆ, ಈ KYC. ಸೊ ಇದಕ್ಕೆ ಮುಖ್ಯವಾಗಿ ನಿಮ್ಗೆ ಬೇಕಾಗಿರೋದೇನು, ನಿಮ್ಮ ಆಧಾರ್ ನಂಬರ್. ಸೊ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ ಕೆಳಗೆ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ OTPನೂ ಸಹ ಹೋಗುತ್ತೆ. ಆ OTPನೂ ಸಹ ನಾವು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನಮ್ಮದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಆಗಲ್ಲ ಸ್ನೇಹಿತರೆ. ಮತ್ತೆ ನಾವೇನು ಮಾಡಬೇಕು, KJD ನಂಬರ್ ಹಾಕಬೇಕು. ಸೊ ನಾನೀಗ ಆಧಾರ್ ನಂಬರನ್ನು ಹಾಕ್ತಾಯಿದ್ದೀನಿ. ಬನ್ನಿ, ಆಧಾರ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಕೆಳಗೆ ಚೆಕ್ ಬಾಕ್ಸ್ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗೆ ಇಲ್ಲಿ OTP ಅಂತಿದೆ ನೋಡಿ ಸ್ನೇಹಿತರೆ. ಈ OTP ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ನೇಹಿತರೆ. OTP ಹೋಗೋಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಫೇಸ್ ಕ್ಯಾಪ್ಚರ್ ಬೇಡ, ಫಿಂಗರ್ ಕ್ಯಾಪ್ಚರ್ ಬೇಡ, ಐರಿಸ್ ಕ್ಯಾಪ್ಚರ್ ಬೇಡ. ಸೊ OTPಯನ್ನು ಮಾತ್ರ ನಾವಿಲ್ಲಿ ಆಯ್ಕೆ ಮಾಡಿಕೊಳ್ಳೋಣ ಸ್ನೇಹಿತರೆ. ಈ OTP ಆಯ್ಕೆ ಮಾಡ್ಕೊಂಡ್ಮೇಲೆ ಮತ್ತೆ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. OTP ಆಯ್ಕೆ ಮಾಡ್ಕೊಂಡ್ಮೇಲೆ ನಮಗೇನು ಬರುತ್ತೆ, ಆ ಒಂದು OTP ಹೋಗುತ್ತೆ ನೋಡಿ ಸ್ನೇಹಿತರೆ. ಈಗ OTP ಪಡೀರಿ ಅಂತ ಬಂತು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ನೀವಲ್ಲಿ. ಸೊ OTP ಪಡೀರಿ ಅಂತ ಪ್ರೊಸೆಸಿಂಗ್ ಆಗ್ತಾಯಿದೆ. ಪ್ರೊಸೆಸಿಂಗ್ ಆದಮೇಲೆ ನಿಮಗೆ OTP ಹೋಗುತ್ತೆ. ನಿಮ್ಮ ಆಧಾರ್ ನಂಬರಲ್ಲಿ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ಗೆ ಮೊಬೈಲ್ ರಿಜಿಸ್ಟರ್ ಆಗಿರುತ್ತೋ ಅದಕ್ಕೆ OTP ಹೋಗುತ್ತೆ. ಸೊ ನೋಡಿ ಸ್ನೇಹಿತರೆ, OTPಯನ್ನು SMS ಮೂಲಕ ಕಳಿಸಲಾಗಿದೆ. OTP ಸೆಂಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ಓಕೆ ಅಂತ ಕೊಡಿ. ಕೆಳಗೆ OTP ಎಂಟ್ರಿ ಮಾಡಲು ಜಾಗ ಇದೆ ನೋಡಿ ಸ್ನೇಹಿತರೆ. ಸೊ ಆ OTPಯನ್ನು ನಾವಿಲ್ಲಿ ಎಂಟ್ರಿ ಮಾಡೋಣ. ಏನು OTP ಬಂದಿದೋ ಆಧಾರ್ದು, ಆ OTPಯನ್ನು ಎಂಟ್ರಿ ಮಾಡಿ ನಾವಿಲ್ಲಿ ಸಲ್ಲಿಸಿ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಇಷ್ಟಾದಮೇಲೆ ನೀವು ಮೇಯ್ನ್ ಮತ್ತೆ ನೀವು KJD ನಂಬರ್ ರೆಡಿ ಇಟ್ಕೊಳ್ಳಿ. ಯಾಕಂದರೆ ರಿಜಿಸ್ಟ್ರೇಷನಲ್ಲಿ ಅದು ಸಹ ಆಧಾರ್ ನಂಬರ್ ಥರನೇ ಅದನ್ನು ಸಹ ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ಸೊ ನಾನು OTP ಹಾಕಿ ಪ್ರೊಸೆಸಿಂಗ್ ಕೊಡ್ತಾ ಇದ್ದೀನಿ. ಈ ಒಂದು ಪ್ರೊಸೆಸಿಂಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ನಮಗೆ ಈ KYC ಸಕ್ಸಸ್ಫುಲ್ಲಿ ಅಂತ ಬರಬೇಕು ಸ್ನೇಹಿತರೆ ಎಲ್ಲರಿಗೂ. ಇವನು ನೋಡಿ, ಈ KYC ಪ್ರೊಸೆಸ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ಸೊ ಇದನ್ನು ಓಕೆ ಮಾಡೋಣ ಸ್ನೇಹಿತರೆ. ಓಕೆ ಮಾಡಿದ ಮೇಲೆ ನೆಕ್ಸ್ಟ್ ಬರೋದೇ ನಮ್ಮ ಒಂದು KJD ನಂಬರ್. ಇಲ್ಲಿ ನಾವೇನು ಮಾಡಬೇಕು, ನಮ್ಮ ಒಂದು ಎಕ್ಸಾಕ್ಟ್ ಫಸ್ಟ್ KJD ನಂಬರ್ ಯಾವುದಂದರೆ ಅದು ಹಾಕಬೇಡಿ ದಯವಿಟ್ಟು. 2, 3, 4, 5 KJD ನಂಬರ್ಗಳಿರ್ತವೆ, ಅದನ್ನು ಯಾವುದನ್ನು ಹಾಕಬೇಡಿ. ನಿಮ್ಮ ಒಂದು KJD ನಂಬರನ್ನು ಹಾಕಿ ಸ್ನೇಹಿತರೆ. ಈ KJD ನಂಬರ್ ಹಾಕಿದ ಮೇಲೆ ನೀವು ಇಲ್ಲಿ ಸಬ್ಮಿಟ್ ಕೊಡಿ.
ಸೊ ನಾನೀಗ ಕೆ ಜಿ ಡಿ ನಂಬರ್ ಹಾಕಿದ್ದೀನಿ ಸ್ನೇಹಿತರೆ. ಕೆ ಜಿ ಡಿ ನಂಬರ್ ಹಾಕಿದ ತಕ್ಷಣ ನಮ್ಮದು ಡೀಟೇಲ್ಸ್ ಎಲ್ಲ ಓಪನ್ ಆಯಿತು. ನೇಮ್ ಓಪನ್ ಆಯಿತು, ನಮ್ಮ ಡೆಸಿಗ್ನೇಷನ್ ಓಪನ್ ಆಯಿತು, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಓಪನ್ ಆಯಿತು. ಓಪನ್ ಆದ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ಇನ್ಸ್ಟ್ರಕ್ಷನ್ಸ್ ಬರ್ತಾಯಿದೆ, ಕ್ಯಾಪ್ಚರ್ ಪೇಸ್ ಅಂತ ಬರ್ತಾಯಿದೆ. ಸೊ ನಾವು ಕ್ಯಾಪ್ಚರ್ ಪೇಸ್ ಅಂದಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಫೆಚಿಂಗ್ ಸೂನ್ ಅಂತ ಬರ್ತಾಯಿದೆ. ಸೊ ನಾವು ಕ್ಯಾಪ್ಚರ್ ಪೇಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಥರ ನಾವೇನು ಮಾಡಬೇಕು, ನಮ್ಮ ಪೇಸನ್ನು ಕ್ಯಾಪ್ಚರ್ ಮಾಡಬೇಕು ಸ್ನೇಹಿತರೆ. ಸೊ ನಾನು ಇದನ್ನು ಓಕೆ ಕೊಡ್ತಾಯಿದ್ದೀನಿ. ಓಕೆ ಕೊಟ್ಟು ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡು ಬರುತ್ತೆ. ಇಲ್ಲಿ ಏನು ಬರುತ್ತೆ, ರೀಟೇಕ್ ಅಂತಿದೆ. ಒಂದು ವೇಳೆ ಫೋಟೋ ಬೇಡ ಅಂದರೆ ನೆಕ್ಸ್ಟ್ ಅಂತ ಕೊಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಏನು ಮಾಡುತ್ತೆ, ನಮ್ಮ ಒಂದು ಇದು ಡೀಟೇಲ್ಸು ಮತ್ತು ನೆಕ್ಸ್ಟ್ ಅಂತ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಈ ಫೋಟೋ ಬೇಡ ಅಂದರೆ ನೀವು ರೀಟೇಕ್ ತೆಗೆದುಕೊಳ್ಬೋದು. ರೀಟೇಕ್ ತೆಗೆದುಕೊಂಡ್ಮೇಲೆ ನಿಮ್ಮ ಒಂದು ಇದನ್ನು ಸಹ ಇದು ಮಾಡ್ಕೋಬೋದು ಸ್ನೇಹಿತರೆ. ಈಗ ನಂದು ಸಬ್ಮಿಟ್ ಕೊಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಮಗೇನು ಬಂತು, ಪೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಬಂತು ಸ್ನೇಹಿತರೆ. ಸೊ ನಾವು ಇಲ್ಲೇ ಪೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಬಂದಾಗ ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್, ಪ್ಲೀಸ್ ಲಾಗಿನ್ ಅಂತ ಬರ್ತಾ ಇದೆ. ಪ್ಲೀಸ್ ಲಾಗಿನ್ ಅಂತಿದೆಲ್ಲ ಅದ್ರ ಮೇಲೆ 2 ಸಲ ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಮೊದಲು KYC ಮಾಡಿದ್ವಿ. KYC ಆದಮೇಲೆ ಆ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು KYC ಮಾಡಿಕೊಂಡು KJD ನಂಬರ್ ಹಾಕಿ ಲಾಗಿನ್ ಆಗಿ ಸೊ ರಿಜಿಸ್ಟ್ರೇಷನ್ ಒಂದು ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡಿದ್ವಿ ಸ್ನೇಹಿತರೆ. ಇಷ್ಟು ಮೇಯ್ನು ನಾವು ರಿಜಿಸ್ಟ್ರೇಷನ್ ಆಗಬೇಕಾದಂತಹ ಮೇಯ್ನ್ ಸಿಸ್ಟಮ್ ಸ್ನೇಹಿತರೆ. ಈಗ ಲಾಗಿನ್ ಆಗಬೇಕು. ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಅಂತ ಬಂತು. ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಅಂತಿತ್ತಲ್ಲ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ. ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಲಾಗಿನ್ ಅಂತ ಬಂತು. ಸೊ ನೀವೇನು ಮಾಡಬೇಕಿಲ್ಲಿ, ಚೆಕ್ ಇನ್. ಸೊ ಎಷ್ಟೊತ್ತಿಗೆ ಬಂದ್ರಿ, ಚೆಕ್ಔಟ್ ಎಷ್ಟೊತ್ತಿಗೆ ಹೋದ್ರಿ, ಇದು ನಮ್ಗೆ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿರೋದು ಸ್ನೇಹಿತರೆ. ಸೊ ನಮ್ಗೆ ಇಲ್ಲಿ ಏನಿದೆ ನೋಡಿ, ಎಲ್ಲ ಆಪ್ಷನ್ಸು ಇಲ್ಲಿ ತಿಳಿದುಕೊಳ್ಳೋಣ. ಚೆಕ್ ಇನ್ ಅಂದರೆ ಬೆಳಗ್ಗೆ ನಾವು ಸ್ಕೂಲ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ನಾವು ಎಕ್ಸಿಟ್ ಆಗ್ತೀವಲ್ಲ, ಸ್ಕೂಲಿಂದ ಬಿಟ್ಟು ಹೋಗ್ತೀವಲ್ಲ, ಅದು ಚೆಕ್ಔಟ್ ಸ್ನೇಹಿತರೆ. ಮತ್ತು ಫಾರ್ ಎಕ್ಸಾಂಪಲ್ ನೀವೇನಾದರೂ ಟ್ರೈನಿಂಗು ಮತ್ತು ಯಾವುದಾದ್ರೂ ಆಫೀಸ್ ವರ್ಕ್, ಹೆಡ್ ಮಾಸ್ಟರ್ ಆದವ್ರು ಆಫೀಸ್ ವರ್ಕು, ಟೀಚರ್ಸ್ ಆದವ್ರು ಟ್ರೈನಿಂಗ್ಸ್ ಅವು ಇದ್ದರೆ ಇಲ್ಲಿ OOD ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ನೀವೇನಾದರೂ ಲೀವ್ CL ಆಗಲಿ EL ಆಗಲಿ ಹಾಕಿದ್ರೆ ಇಲ್ಲಿ ಲೀವ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಅದ್ರದ್ದು ಎಂಟ್ರಿ ಮಾಡಬೇಕು. ಮತ್ತು ವ್ಯೂ ಅಟೆಂಡೆನ್ಸ್ ರಿಪೋರ್ಟನ್ನು ಇಲ್ಲಿ ನೋಡ್ಕೋಬೋದು. ಮಂತ್ಲಿ ವೈಸು, ಡೇ ವೈಸು ನೀವೆಲ್ಲ ನೋಡ್ಕೋಬೋದು ಸ್ನೇಹಿತರೆ. ಮತ್ತು ನಿಮ್ಮ ಪ್ರೊಫೈಲ್ ಇದೆ, ನಿಮ್ಮ ಮೂಮೆಂಟು ಸಹ ಇದೆ ಸ್ನೇಹಿತರೆ. ಈ ರೀತಿ ನೀವು ನೋಡ್ಕೋಬೋದು. ಈಗ ಚೆಕ್ ಇನ್ ಮಾಡ್ತಾಯಿದ್ದೀನಿ. ವರ್ಕ್ ಟೈಮಿಂಗ್ ಕೇಳ್ತಾ ಇದೆ. ಸೊ ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ವರ್ಕ್ ಟೈಮಿಂಗ್ ಇಲ್ಲಿ ಸೆಲೆಕ್ಟ್ ವರ್ಕ್ ಟೈಮಿಂಗ್ ಅಂತಿದೆ. ಸೊ ನಾವೇನು ಮಾಡಬೇಕು, ನಮ್ಮ ಟೈಮಿಂಗ್ ಇರೋದು ನೋಡಿ ಸ್ನೇಹಿತರೆ, 10 AM to 5:30ವರೆಗೂ ಇದೆ. ಸೊ ನಮ್ಮ ಒಂದು ಟೈಮಿಂಗು. ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಇದರ ನೋಡಿ 10 AM to 5 ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೊ ಈ ಥರ ಕೊಟ್ಟು ಇಲ್ಲಿ ನಾವೇನು ಮಾಡಬೇಕು, ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಇದು ವರ್ಕ್ ಟೈಮಿಂಗ್. ಸೊ ಎಲ್ಲರಿಗೂ ಇರ್ತದೆ. ಆ್ಯಕ್ಚುಲಿ ಇದು ಸ್ಲಾಟ್ಸ್ ಇರಬೇಕಾಗಿತ್ತು, ಸ್ಲಾಟ್ಸ್ ಕೊಡಬೇಕಾಗಿತ್ತು, ಅವನು ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಅಂತ ಕೊಡ್ತೀನಿ. ವರ್ಕ್ ಟೈಮಿಂಗ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ಸೊ ವುಡ್ ಯು ಲೈಕ್ ಟು ಸೇವ್ ದಿಸ್ ವರ್ಕ್ ಟೈಮಿಂಗ್ ಆ್ಯಸ್ ಯುವರ್ ಡಿಫಾಲ್ಟ್ ಅಂತದೆ. ಸೊ ಎಸ್ ಅಂತ ಕೊಟ್ಕೊಳ್ಳಿ ಸ್ನೇಹಿತರೆ. ನೀವು ಎಲ್ಲ ರೀತಿಯಲ್ಲೂ ಇದು ಮಾಡ್ಕೋಬೋದು. ಸೊ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಲೊಕೇಶನ್ ವ್ಯಾಲಿಡೇಷನ್ ಈಸ್ ಪ್ರೋಗ್ರೆಸ್ ಟು ಅಕ್ಯುರೇಟ್ ಕ್ಯಾಪ್ಚರ್ ಯುವರ್ ಅಟೆಂಡೆನ್ಸ್ ಬರ್ತಾ ಇದೆ. ಸೊ ನೀವು ಇದನ್ನು ಲೊಕೇಶನ್ ನಿಮ್ಮ ಸ್ಕೂಲಲ್ಲಿ ಇಟ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಾಡ್ಕೋಬೋದು. ಈಗ ನಾನು ಬಂದಿದ್ದೇನೆ. ಸೊ ನಾನು ಇಲ್ಲಿ ಕ್ಯಾಪ್ಚರನ್ನು ಕೊಡಬೇಕು. ಮಾರ್ನಿಂಗ್ ನಾನೀಗ 10 o'clock ಬಂದಿದ್ದೇನೆ. ಸೊ ನಾನು ಇಲ್ಲಿ ಕ್ಯಾಪ್ಚರನ್ನು ಕೊಡಬೇಕು. ಸೊ ಇಲ್ಲಿ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಈ ರೀತಿ ನೀವು ಚೆಕ್ ಇನ್ ಕೆಲಸ ಮಾಡಬೇಕು ಸ್ನೇಹಿತರೆ. ಮತ್ತು ಚೆಕ್ಔಟ್ ಅಂದರೆ ನೀವು ಈವ್ನಿಂಗ್ ಸೇಮ್ ಇದೇ ಥರ ಚೆಕ್ಔಟ್ ಇರುತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು ಇದನ್ನು ಚೆಕ್ ಮಾಡ್ಕೋಬೋದು. ಸೆಟ್ ಯುವರ್ ವರ್ಕ್ ಟೈಮ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ಬೇಕಾದರೆ ಸೆಟ್ ಮಾಡ್ಕೋಬೋದು, ಯಾವ್ದು ಬೇಕೋ ನಿಮ್ಮ ಟೈಮು. ಆ್ಯಕ್ಚುಲಿ ನಮ್ಮದು 10 ಇಂದ 4:30 ಇರುತ್ತೆ ಸ್ನೇಹಿತರೆ. ಸೊ ನಾವಿಲ್ಲಿ ಕ್ಲಿಕ್ ಮಾಡ್ಕೋಬೋದು. ಸೆಟ್ ಯುವರ್ ವರ್ಕ್ ಟೈಮ್ ಅಂತಿದೆ ನೋಡಿ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು ಟೈಮಿಂಗನ್ನು ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು, ಸೇವ್ ಮಾಡ್ಕೋಬೋದು, ಎಡಿಟ್ ಮಾಡ್ಕೋಬೋದು. ಎಡಿಟ್ ಮಾಡಿಕೊಂಡು ನೋಡಿ ಈ ಥರ ಬರ್ತದೆ. ಇದ್ರ ಮೇಲೆ ನೀವು ಚೇಂಜ್ ಮಾಡ್ಕೋಬೋದು. ಆ್ಯಕ್ಚುಲಿ 5:30, ನಮ್ಮ 4:30ಇಂದ ನಾವು ಚೆಕ್ಔಟ್ ಆಗ್ಬೋದು ಸ್ನೇಹಿತರೆ. ಏನು ತೊಂದರೆ ಆಗೋದಿಲ್ಲ. ಸೊ ಇಲ್ಲಿ ನಾವು ಇದನ್ನು ಸೇವ್ ಮಾಡ್ಕೋಬೋದು. ಸೇವ್ ಮಾಡಿಕೊಂಡು ಚೆಕ್ಔಟ್ ಈ ರೀತಿ ಮಾಡ್ಕೋಬೋದು. ಮತ್ತು OOD ಅಂತಿದೆ ನೋಡಿ ಸ್ನೇಹಿತರೆ. ಚೆಕ್ಇನ್ ಅರ್ಥ ಆಯಿತು ಅಂತ ಎಲ್ಲರಿಗೂ ಚೆಕ್ಇನ್ ಮೇಲೆ ಕ್ಲಿಕ್ ಮಾಡಬೇಕು. ಟೈಮಿಂಗ್ ಕೇಳುತ್ತೆ, ಯಾವ ಟೈಮಿಂಗ್ ಅಂತ. ಅದ್ರ ಟೈಮಿಂಗ್ ಮೊದಲೇ ನೀವೇನು ಮಾಡಬೇಕು, ಚೆಕ್ಇನ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಟೈಮಿಂಗನ್ನು ಸೆಟ್ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಇಲ್ಲೇ ಇರೋದು. ಸೊ ಈ ಟೈಮಿಂಗ್ ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಚೆಕ್ಇನ್ ಆದಾಗ ನಿಮ್ಗೇನಾಗುತ್ತೆ, ಇದು ವರ್ಕ್ ಟೈಮಿಂಗ್ ಇಲ್ಲಿ ಕೇಳಲ್ಲ ಸ್ನೇಹಿತರೆ. ಈ ರೀತಿ ಇಲ್ಲಿ ಕೇಳೋದಿಲ್ಲ. ಸೊ ನೀವು ಅದಕ್ಕೆ ಮಾಡಬೇಕು, ಫಸ್ಟ್ ಟೈಮ್ ನೀವು ಲಾಗಿನ್ ಆಗ್ತಾ ಇರೋರು ಇಲ್ಲೇನು ಮಾಡಬೇಕು, ನೀವು ಸೆಟ್ ಯುವರ್ ವರ್ಕಿಂಗ್ ಟೈಮ್ ಎಡಿಟ್ ಅಂತಿದೆಯಲ್ಲ, ನಮ್ಮ ಟೈಮ್ ಎಷ್ಟಿದೆ 10 AM to
5:30 AM ಅಂತಿದೆ ಸ್ನೇಹಿತರೆ. ಸೊ ನಾವು ಇದ್ರ ಏನು ಮಾಡಬೇಕು, ಇಲ್ಲಿ ಸೇವ್ ಕೊಡಬೇಕಾಗತ್ತೆ. ಸೊ ನಮ್ಮ ಟೈಮಿಂಗ್ ಅಷ್ಟೇ ಇದೆ ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಾವು ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವು ಇಲ್ಲಿ ಸೇವ್ ಕೊಡಬೇಕು. ವರ್ಕ್ ಟೈಮಿಂಗ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡಿ. ಇವಾಗ ಚೆಕ್ಕಿನ್ಗೆ ಬನ್ನಿ. ಚೆಕ್ಕಿನ್ ಬಂದಾಗ ಲೊಕೇಶನ್ ವ್ಯಾಲಿಡೇಷನ್ ಈಸ್ ಇನ್ ಪ್ರೋಗ್ರೆಸ್ ಟು ಅಕ್ಯುರೇಟ್ಲಿ ಕ್ಯಾಪ್ಚರ್ ಯುವರ್ ಅಟೆಂಡೆನ್ಸ್ ಅಂತ ಬರ್ತಾ ಇದೆ. ಸೊ ನೀವು ಆ ರೀತಿ ನಿಮ್ಮ ಒಂದು ಇದನ್ನು ಚೆಕ್ ಮಾಡ್ಕೋಬೋದು. ಫೋಟೋ ಕೇಳ್ತಾ ಇದೆ, ಫೋಟೋ ನೀವು ಸಬ್ಮಿಟ್ ಕೊಟ್ಟರೆ ಆಯಿತು ಸ್ನೇಹಿತರೆ. ಇಷ್ಟೇ, ನಿಮ್ಮೊಬ್ಬ ಸ್ಕೂಲ್ಗೆ ಹೋದ ತಕ್ಷಣ ಅಲ್ಲಿ ಚೆಕ್ಕಿನ್ ಬರಬೇಕು, ನಿಮ್ಮ ಫೋಟೋ ಕ್ಯಾಪ್ಚರ್ ಹೋಗತ್ತೆ ತಗೊಳುತ್ತೆ, ಮತ್ತು ಹೋಗುವಾಗ ಚೆಕ್ಔಟ್ ಕೊಡೋದು. ಇಲ್ಲಿ OOD ಅಂತಿದೆ ನೋಡಿ ಸ್ನೇಹಿತರೆ. OOD ಅಂತ ಸೆಲೆಕ್ಟ್ ಸೆಷನ್ ಅಂದರೆ ಯಾವುದು, ಫಸ್ಟ್ ಹಾಫ ಫುಲ್ ಡೇನ. ಫಸ್ಟ್ ಹಾಫ್ ಅಂದರೆ ಮಧ್ಯಾಹ್ನದವರೆಗೂ, ಫುಲ್ ಡೇ ಅಂದರೆ ಇಲ್ಲಿವರೆಗೂ, ಆ ಥರ ಮಾಡಬೇಕು ಸ್ನೇಹಿತರೆ. ಪರ್ಪಸ್ಸು ಏನು ಪರ್ಪಸ್ಸು, ಮೀಟಿಂಗ, ಆಫೀಸ್ ವರ್ಕ, ಟ್ರೈನಿಂಗ್ ಪ್ರೋಗ್ರಾಮ್ಸ, ಅಫಿಷಿಯಲ್ ವಿಸಿಟ್ಸ, ಇನ್ಸ್ಪೆಕ್ಷನ್ನು, ಎಕ್ಸಾಮ್ ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ, ಸ್ಪೆಷಲ್ ಗೌರ್ಮೆಂಟ್ ಡ್ರೈವ್ಸು, ಕಾನ್ಫರೆನ್ಸ್ ವರ್ಕ್ಶಾಪು, ನಿಮ್ದು ಯಾವುದಿದ್ರೆ ಅದನ್ನು ಕ್ಲಿಕ್ ಮಾಡಿ ನೀವು OODಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡಬೇಕು, ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. OOD ರಿಕ್ವೆಸ್ಟ್ ಸ್ಟೇಟಸ್ ಅಂತ ಸಹ ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ, ಪೆಚ್ ಡೀಟೇಲ್ಸಲ್ಲೂ ನೋಡ್ಕೋಬೋದು. ಇದು OOD ತೆಗೆದುಕೊಳ್ಳುವಂತಹ ವಿಧಾನ ಸ್ನೇಹಿತರೆ. ನೀವು ಹೆಡ್ ಮಾಸ್ಟರ್ ಆದವರಾಗಲಿ, ಟೀಚರ್ ಆದವರಾಗಲಿ, ಇಲ್ಲೆಲ್ಲ ಆಪ್ಷನ್ಸು ನೋಡ್ಕೋಬೋದು ನೋಡಿ. ಹಾಫ್ ಡೇನಾ, ಫುಲ್ ಡೇನಾ, ಮತ್ತು ರೀಸನ್, ಪರ್ಪಸ್, ಇದಿಷ್ಟಿದೆ ಪರ್ಪಸ್ಗಳು, ಮೀಟಿಂಗು ತುಂಬ ಇದೆ. ಇವೆಲ್ಲ ಓದ್ಕೊಂಡು ನೀವು ನಿಮ್ಮ ಏನು OOD ತಗೊಂತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ, ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡಿ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಇದು ಡೀಟೇಲ್ಸ್ ಮೇಲೆ ಫೆಚ್ ಮಾಡಿದ್ರೆ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು OOD ತೆಗೆದು ಯಾವ ರೀತಿ ಮೇ ತಿಂಗಳಲ್ಲಿ ಯಾವಾಗ ತೊಗೋಬೋದು, ಇದ್ರ ಮೇಲೂ ಸಹ ನಾವು ಮಂತ್ ತಗೊಳ್ಬೋದು ಮತ್ತು ಇಯರ್ ತಗೊಳ್ಬೋದು. ಇಲ್ಲಿ ಪೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ನೋಡ್ಕೋಬೋದು. ಲೀವ್ ನಾವು ತಗೋಬೇಕಂದ್ರೆ ಇಲ್ಲಿ ಮೇಲೆ ಅಪ್ಲೈ ಫಾರ್ ಲೀವ್ ಅಂತಿದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ಲೀವ್, ಯಾವ ಲೀವ್, ಇಷ್ಟು ಲೀವ್ಸ್ ಇದಾವೆ ನೋಡಿ ಸ್ನೇಹಿತರೆ, ಎಲ್ಲ ರೀತಿಯ ಲೀವ್ಸು ಇದೆ. ಸೊ ನಾವು ಯಾವ ಲೀವ್ ಬೇಕೋ, ನಮ್ಮದು CL ಇದೆ, EL ಇದೆ, ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್, ಎಲ್ಲ ಲೀವು ಇದೆ ಸ್ನೇಹಿತರೆ. ಸೊ ಎಲ್ಲ ಲೀವ್ನು ಯಾವ ಲೀವ್ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಯಾವ ಡೇಟಿಂದ ಯಾವ ಡೇಟ್ಗೆ. ಫಾರ್ ಎಕ್ಸಾಂಪಲ್ CL ಒಂದಿನ ತಗೊಂಡ್ರೆ ಫ್ರಮ್ ಡೇಟ್ ಟು ಡೇಟ್ ಅಷ್ಟೇ ಹಾಕೋಬೇಕು. ರೀಸನ್ ಫಾರ್ ಲೀವ್ ಕೊಟ್ಟು ಇಲ್ಲಿ ಸಬ್ಮಿಟ್ ಕೊಡಬೇಕು. ಈ ರೀತಿ ನೀವು CLಗಳನ್ನು ಪಡಿಬೇಕು ಸ್ನೇಹಿತರೆ. CL ಆಗಲಿ, EL ಆಗಲಿ, ಯಾವುದೇ ಲೀವ್ ಆಗಲಿ ಈ ರೀತಿ ನೀವು ಪಡಿಬೋದು ಸ್ನೇಹಿತರೆ, ಲೀವ್ ಪಡೆಯೋದು. ಸೊ ನಾನು ಲೀವ್ ಬಗ್ಗೆ ಹೇಳಿದೆ. ಮತ್ತು ರಿಪೋರ್ಟು, ನಿಮ್ದು ಅಟೆಂಡೆನ್ಸ್ ರಿಪೋರ್ಟ್ ಎಲ್ಲ ನೋಡ್ಕೋಬೋದು, ಮಂತ್ಲಿ ವೈಸ್ ನೋಡ್ಕೋಬೋದು ನೋಡಿ ಸ್ನೇಹಿತರೆ. ಚೆಕ್ ಇನ್ ಎಷ್ಟೊತ್ತಿಗೆ ಆಗಿದ್ರಿ, ಚೆಕ್ಔಟ್ ಎಷ್ಟಾಗ್ತಾ ಇದ್ರಿ, ಮತ್ತು ಇದೆಲ್ಲ ನೋಡಿ ಡೀಟೇಲ್ಸ್, ಪ್ರತಿಯೊಂದು ಡೀಟೇಲ್ಸು. ಒಂದು ಮಂತದ್ದು ಒಂದು ಮಂತದ್ದು ಫುಲ್ಲು ರಿಪೋರ್ಟ್ ಬರುತ್ತೆ. ಇಲ್ಲಿ ಪ್ರೆಸೆಂಟ್ ನೋಡ್ಕೋಬೋದು, ಆಬ್ಸೆಂಟ್ ನೋಡ್ಕೋಬೋದು, OOD ನೋಡ್ಕೋಬೋದು, ಮತ್ತು OOD 3 ಥರ OOD ಇದೆ ನೋಡಿ. ಲೀವ್ ಪೆಂಡಿಂಗ್, ಲೀವ್ ಅಪ್ರೂವ್ಡ್, ಲೀವ್ ರಿಜೆಕ್ಟೆಡ್, ಹಾಲಿಡೇ, ಇಷ್ಟು ನಾವು ಇಲ್ಲಿ ಸಮ್ಮರಿ ತಹ ನೋಡ್ಕೋಬೋದು ಸ್ನೇಹಿತರೆ. ಇಷ್ಟು ನಾವು ಅಟೆಂಡೆನ್ಸ್ ರಿಪೋರ್ಟ್ ಈ ರೀತಿ ನಾವು ಸೆಷನ್ಸ್ ವೈಸು ಮತ್ತು ಡೇಟ್ ವೈಸು ನೋಡ್ಕೋಬೋದು ಸ್ನೇಹಿತರೆ. ಅದೇ ರೀತಿ ಈಗ ನಮ್ಮದೇನಾಯಿತು, ರಿಪೋರ್ಟ್ ಆಯಿತು. ನೆಕ್ಸ್ಟ್ ಪ್ರೊಫೈಲ್, ಇಲ್ಲಿ ನಿಮ್ಮ ಪ್ರೊಫೈಲ್ ಏನಿದೆಯೋ ಅದನ್ನು ಸಹ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಮ ಒಂದು ಪ್ರೊಫೈಲ್ ಯಾವ ರೀತಿ ಇದೆ, ಎಷ್ಟು ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಪ್ರೊಫೈಲ್ದೇನು ಇಂಪಾರ್ಟೆಂಟ್ ಅಲ್ಲ ನಮಗೆ. ನೆಕ್ಸ್ಟು ಇಲ್ಲಿ ಮೂಮೆಂಟ್ ಅಂತಿದೆ, ಮೂಮೆಂಟ್ ರಿಜಿಸ್ಟರ್ ಅಂತಿದೆ. ಸೊ ಇದನ್ನು ಸಹ ಇಂಪಾರ್ಟೆಂಟ್. ನಮ್ಮ ಮೇಯ್ನ್ ಇಂಪಾರ್ಟೆಂಟು ಚೆಕ್ ಇನ್ನು, ಚೆಕ್ಔಟು, OOD, ಲೀವು, ರಿಪೋರ್ಟು ಆ್ಯಂಡ್ ಪ್ರೊಫೈಲು, ಮೂಮೆಂಟ್, ಇಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಈ ರೀತಿ ನೀವೇನಾದರೂ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕಂದ್ರೆ ಟು ಚೇಂಜ್ ಲ್ಯಾಂಗ್ವೇಜ್ ಕ್ಲಿಕ್ ಇಯರ್ ಕನ್ನಡ ಅಂತಿದೆ. ಸೊ ಇಲ್ಲಿ ಕನ್ನಡ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗೆ ನಿಮ್ಮ ಲ್ಯಾಂಗ್ವೇಜನ್ನು ಸಹ ನೀವು ಚೇಂಜ್ ಮಾಡ್ಕೋಬೋದು. ಈ ರೀತಿ ಪ್ರತಿಯೊಬ್ಬ ಶಿಕ್ಷಕರು, ಪ್ರತಿ ಇಲಾಖೆಯವರು ಸಹ ಕ್ಯಾಂಪ್ಸಲ್ಲಿ ನಾವು ರಿಜಿಸ್ಟರ್ ಆಗಿ ಲಾಗಿನ್ ಆಗಬೇಕು, ಯಾವ ರೀತಿ ಚೆಕ್ ಇನ್ ಆಗಬೇಕು, ಯಾವ ರೀತಿ ಚೆಕ್ಔಟ್ ಆಗಬೇಕು ಅನ್ನೋದನ್ನು ಸಹ ಎಲ್ಲ ಡೀಟೇಲ್ಸಾಗಿ ಹೇಳಿದ್ದೀನಿ ಸ್ನೇಹಿತರೆ. ಇದೇ ರೀತಿ ಇನ್ನೂ ಏನಾದರೂ ಗೊಂದಲಗಳಿದ್ದರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಇದುವರೆಗೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನಿಮ್ಮ ಒಂದು ಅಮೃತ ಹಸ್ತದಿಂದ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕಾಮೆಂಟ್ ಹಾಕಿ, 100% ನಾನು ರಿಪ್ಲೈ ಕೊಟ್ಟೇ ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.